अक्षयं कर्म यस्मिन् परे स्वर्पितं प्रक्षयं यान्ति दुःखानि यन्नामतः अक्षरो योजनः सर्वदैवामृतः कुक्षिगं यस्य विश्वं सदा जारिकम् प्रीणयामो वासुदेवम् ಈ ಶ್ಲೋಕದಲ್ಲಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪರೇ ಸರ್ವೋತ್ತಮನಾದಂತಹ ಪರಮಾತ್ಮನಲ್ಲಿ ಯಸ್ಮಿನ್ ಯಾವ ಸರ್ವೋತ್ತಮನಾದಂತಹ ಪರಮಾತ್ಮನಲ್ಲಿ ಸ್ವರ್ಪಿತಂ ಚೆನ್ನಾಗಿ ಅರ್ಪಿಸಲ್ಪಟ್ಟಂತಹ ಕರ್ಮಗಳು ಅಂತಂದ್ರೆ ಈ ಕರ್ಮಗಳನ್ನ ಸ್ವತಂತ್ರವಾಗಿ ಮಾಡ್ತಾ ಇರುವಂತಹದ್ದು ನಾನಲ್ಲ, ಪರಮಾತ್ಮನೇ ನನ್ನಲ್ಲಿ ನಿಂತುಕೊಂಡು ಪ್ರೇರಣೆ ಮಾಡಿ ಈ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಯಾರು ಈ ಕರ್ಮಗಳನ್ನ ಪರಮಾತ್ಮನಲ್ಲಿ ಅರ್ಪಣೆ ಮಾಡ್ತಾರೋ ಆ ಕರ್ಮಗಳೆಲ್ಲವೂ ಕೂಡ ಅಕ್ಷಯವಾದ ಫಲವನ್ನ ಕೊಡುತ್ತವೆ. ಅಕ್ಷಯ ಅಂತಂದ್ರೆ ಮೋಕ್ಷ ರೂಪವಾದಂತಹ ಫಲವನ್ನ ಕೊಡುತ್ತವೆ. ಅಷ್ಟೇ ಅಲ್ಲ, ಯನ್ನಾಮತಃ ಯಾವ ಭಗವಂತನ ನಾಮಸ್ಮರಣೆಯನ್ನು ಮಾಡೋ ಮಾತ್ರದಿಂದಾಗಿ ಪ್ರಕ್ಷಯಂ ಯಾಂತಿ ದುಃಖಾನಿ, ನಮಗೆ ಬಂದಂತಹ ಎಷ್ಟೇ ದುಃಖಗಳಿರಬಹುದು ಆ ಎಲ್ಲ ದುಃಖಗಳು ಕೂಡ ಪರಮಾತ್ಮನ ನಾಮಸ್ಮರಣೆ ಮಾತ್ರದಿಂದಾಗಿ ಪ್ರಕ್ಷಯಂ ಯಾಂತಿ ನಾಶವನ್ನು ಹೊಂದುತ್ತವೋ. ಅಕ್ಷರೋ ಯೋ ಅಜರಃ ಸರ್ವದೈವಾಮೃತಃ, ಸರ್ವದೈವ ಅಮೃತಃ ಸರ್ವ ದೇವತೆಗಳಿಗೆ ಎಲ್ಲ ದೇವತೆಗಳಿಗೆ ಅಮೃತಃ ಮುಕ್ತಿಯನ್ನು ಕೊಡುವವನಾರೋ. ಅಕ್ಷರಃ ಯಾರು ಸ್ವಯಂ ನಾಶರಹಿತನಾಗಿದ್ದಾನೋ, ಅಜರಃ ಸ್ವಯಂ ತಾನು ಮುಪ್ಪಿಲ್ಲದವನಾಗಿದ್ದಾನೋ, ಸದಾ ಅಜಾದಿಕಂ ವಿಶ್ವಂ ಯಸ್ಯ ಕುಕ್ಷಿಗಂ, ಇಷ್ಟೇ ಅಲ್ಲ ಅವನ ಸಾಮರ್ಥ್ಯ ಅಜಾದಿಕಂ ಬ್ರಹ್ಮನೇ ಮೊದಲಾದಂತಹ ಸಕಲ ಜಗತ್ತು ಕೂಡ ಯಾವ ಪರಮಾತ್ಮನ ಕುಕ್ಷಿಗಂ ಹೊಟ್ಟೆಯ ಒಳಗಡೆಯಲ್ಲಿ ಪ್ರಳಯ ಕಾಲದಲ್ಲಿ ಅಂತರ್ಭೂತವಾಗಿದೆಯೋ ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ನಿನ್ನನ್ನ ನಾವು ಮಾಡುವಂತಹ ಕರ್ಮಗಳಿಂದ ಪ್ರೀತನನ್ನಾಗಿ ಮಾಡಬೇಕು. ನಮ್ಮ ಕರ್ಮಗಳಿಂದ ಇಂತಹ ಪರಮಾತ್ಮನನ್ನ ಸಂತೋಷಗೊಳಿಸೋಣ. ಇವನು ದೇವತಾ ಮಂಡಲ ಖಂಡಮಂಡನಂ, ಸಕಲ ದೇವತೆಗಳ ಸಮುದಾಯಕ್ಕೆ ಅಲಂಕಾರ ಪ್ರಾಯನಾಗಿದ್ದಾನೆ ಈ ಪರಮಾತ್ಮ. ಇವನನ್ನ ನಾವು ಮಾಡುವ ಸತ್ಕರ್ಮಗಳಿಂದ ಸಂತೋಷ ಪಡಿಸೋಣ ಅಂತ ಹೇಳ್ತಾ ಇದ್ದಾರೆ. ಯಸ್ಮಿನ್ ಪರೇ ಸ್ವರ್ಪಿತಂ ಕರ್ಮ ಅಕ್ಷಯಂ, ಯಾವ ಸರ್ವೋತ್ತಮನಾದಂತಹ ವಾಸುದೇವನಲ್ಲಿ ಪರಮಾತ್ಮನಲ್ಲಿ ಸ್ವರ್ಪಿತಂ ಚೆನ್ನಾಗಿ ಸಮರ್ಪಣೆ ಮಾಡಿದಂತಹ ಕರ್ಮ, ವಿಹಿತವಾದಂತಹ ಯಜ್ಞ ಯಾಗಾದಿ ಕರ್ಮಗಳಿರಬಹುದು, ನಾವು ಮಾಡುವಂತಹ ಮನೆಯ ಕೆಲಸಗಳಿರಬಹುದು, ವಿಹಿತವಾದ ಎಲ್ಲ ಕರ್ಮಗಳು ಕೂಡ ಯಾವ ಪರಮಾತ್ಮನಲ್ಲಿ ಅರ್ಪಣೆ ಮಾಡಿರುವಂತಹದ್ದು ಅಕ್ಷಯಂ ಮೋಕ್ಷ ರೂಪವಾದಂತಹ ಫಲವನ್ನು ಕೊಡುವಂತಹದ್ದು. ಯಾವ ಪರಮಾತ್ಮನ ನಾಮಸ್ಮರಣೆಯನ್ನ ಕೇಳಿದ ಮಾತ್ರಕ್ಕೆ ನಮ್ಮ ಎಲ್ಲ ದುಃಖಗಳು ಕೂಡ ಪ್ರಕ್ಷಯಂ ಯಾಂತಿ ನಾಶವನ್ನು ಹೊಂದುತ್ತವೆಯೋ. ಅಕ್ಷರಃ ಯಹ ಅಜರಃ ಸರ್ವದೈವಾಮೃತಃ ಯಾರು ನಾಶರಹಿತನೋ, ಅಜರಃ ಮುಪ್ಪು ಜನ್ಮ ಮುಂತಾದಂತಹ ದೋಷಗಳಿಲ್ಲದವನೋ, ಸರ್ವದೈವಾಮೃತಃ ಎಲ್ಲ ದೇವತೆಗಳಿಗೂ ಕೂಡ ಮೋಕ್ಷವನ್ನು ಕೊಡುವಂತಹ ಪರಮಾತ್ಮನೋ, ಯಸ್ಯ ಕುಕ್ಷಿಗಂ ಅಜಾದಿಕಂ ವಿಶ್ವಂ ಯಾವ ಪರಮಾತ್ಮನ ಕುಕ್ಷಿಯಲ್ಲಿ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ದೇವತೆಗಳು ಅವರಿಂದ ಅಭಿಮನ್ಯಮಾನವಾದಂತಹ ತತ್ವಗಳು ಇವೆಯೋ ಅಂತಹ ಪರಮಾತ್ಮನನ್ನ ನಾವು ಮಾಡುವಂತಹ ಸತ್ಕರ್ಮಗಳಿಂದ ಸಂತೋಷ ಪಡಿಸೋಣ. ಅವನು ಎಂತಹವನು?
ದೇವತಾ ಮಂಡಲ ಖಂಡಮಂಡನಂ. ಇಡೀ ದೇವತೆಗಳ ಸಮುದಾಯಕ್ಕೆ ಅಲಂಕಾರ ಪ್ರಾಯನಾಗಿದ್ದಾನೆ ಅಂತಹ ಪರಮಾತ್ಮನನ್ನು ನಾವು ಮಾಡುವಂತಹ ಕರ್ಮಗಳಿಂದ ಸಂತೋಷ ಪಡಿಸೋಣ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈ ಪದಗಳಿಗೆ ಅರ್ಥವನ್ನು ಇನ್ನೊಮ್ಮೆ ಹೇಳ್ತೇನೆ. ಯಸ್ಮಿನ್ ಪರೇ ಸ್ವರ್ಪಿತಂ, ಯಾವ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿದಂತಹ ಕರ್ಮಗಳೆಲ್ಲವೂ ಕೂಡ ಅಕ್ಷಯಂ, ಮೋಕ್ಷ ರೂಪವಾದಂತಹ ಫಲವನ್ನು ಕೊಡುತ್ತವೆಯೋ, ಯನ್ನಾಮತಃ, ಯಾವ ಭಗವಂತನ ನಾಮಸ್ಮರಣೆ ಮಾಡಿದ ಮಾತ್ರಕ್ಕೆ ದುಃಖಾನಿ, ನಾವು ಮಾಡಿದಂತಹ ಎಲ್ಲ ಪಾಪಗಳು, ನಮ್ಮಲ್ಲಿರುವಂತಹ ದುಃಖಗಳು ಕೂಡ ಪ್ರಕ್ಷಯಂ ಯಾಂತಿ, ನಾಶವನ್ನು ಹೊಂದುತ್ತವೆಯೋ, ಯಹ ಅಕ್ಷರಃ, ಯಾರು ನಾಶರಹಿತನೋ, ಮುಪ್ಪಿಲ್ಲದವನೋ, ಸಕಲ ದೇವತೆಗಳಿಗೆ ಮೋಕ್ಷವನ್ನು ಕೊಡುವವನು, ಅಜಾದಿಕಂ ವಿಶ್ವಂ, ಬ್ರಹ್ಮನೇ ಮೊದಲಾದಂತಹ ಸಕಲ ಬ್ರಹ್ಮಾಂಡವೂ ಕೂಡ ಯಾವ ಪರಮಾತ್ಮನ ಕುಕ್ಷಿಗಂ, ಹೊಟ್ಟೆಯಲ್ಲಿದೆಯೋ ಅಂತಹ ಪರಮಾತ್ಮನನ್ನು ನಾವು ಮಾಡಿದಂತಹ ಸತ್ಕರ್ಮಗಳಿಂದ ಪ್ರೀಣಯಾಮಃ, ಸಂತೋಷಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಒಟ್ಟಾರೆ ಈ ಶ್ಲೋಕದ ಭಾವಾರ್ಥ. ಇದರಲ್ಲಿ ಯಾವ್ದಾದ್ರು ಪದಗಳ ಅರ್ಥ ಗೊತ್ತಾಗ್ಲಿಲ್ಲ ಅಂತಂತ ಹೇಳಿದ್ರೆ ಕೇಳಬಹುದು. ಗುರುಗಳ ಒಂದು ಮಾತು ಕೇಳಬಹುದಾ?